A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇದು ಮೊನ್ನೆ ರಾತ್ರಿ ಅಂತ ನಾನು ನೋಡಿದ್ರೆ ಅನ್ಕೊಳ್ಳುತ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು PDF ಮಾಡಿಬಿಟ್ಟು ಅಲ್ಲಿ ಕೇವಲ ಪೊಲೀಸ್ ಠಾಣೆ ಮತ್ತು ಕೆಳಗಡೆ ಏನೋ ಸಿಬ್ಬಂದಿಗಳು ಅಂತೇಳಿ ಕಂಟೆಂಟನ್ನು ನೋಡಿದ್ರು ಕೂಡ 3-4 ಪೇಜಸ್ ಏನು ಕಂಟೆಂಟ್ ಇದೆ ಸೇಮ್ ಇದೆ. ಸೊ ಅಲ್ಲಿರುವಂಥ ಪಾಯಿಂಟ್ಸ್ಗಳೇ ಎಲ್ಲ ಲೆಟರ್ಗಳಲ್ಲಿದೆ. ಆ ರೀತಿ 8 ಪೊಲೀಸ್ ಠಾಣೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಯಾರೋ ಕಿಡಿಗೇಡಿಗಳು ಪೊಲೀಸ್ ಇಲಾಖೆ ಮೇಲೆ ಬಹಳ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು ಯಾರೋ ಕಿಡಿಗೇಡಿಗಳು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದನ್ನು ಬಿಟ್ಟಿದ್ದಾರೆ. ಆ ರೀತಿ ಯಾರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಎನ್ಕ್ವೈರಿ ನಡೀತಾ ಇದೆ. ಸೊ ಯಾರಾದರೂ ಅವ್ನು ಕಂಡು ಬಂದರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ. ಅದು ಒಂದೇ ದಿನ ಎಲ್ಲ 8 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಹರಿದಾಡಿದೆ. ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ರೀತಿಯ ಸೈನ್ಡ್ ಕಾಪಿ ಆಗಿರ್ಬೋದು, ಅದರಲ್ಲಿ ಹೆಸರಾಗಿರ್ಬೋದು, ಅದು ಯಾರ್ದು ಏನೂ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ಅದನ್ನ ಯಾರು ಮಾಡಿರ್ಬೋದು ಅನ್ನೋದನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಪತ್ತೆ ಮಾಡುತ್ತೆ. ಸಿಬ್ಬಂದಿಗಳಿಗೆ ಕಿರುಕುಳ ಆಗಿದ್ದರೆ ಅವರಿಗೆ ಇಲಾಖೆಯಲ್ಲಿ ಅವರ ಹಿರಿಯ ಅಧಿಕಾರಿಗಳಿಗೆ ಅಪ್ರೋಚ್ ಆಗೋದಕ್ಕೆ ಸಾಕಷ್ಟು ಮುಕ್ತ ಅವಕಾಶ ಇದೆ. ಹಾಗಾಗಿ ಯಾರಿಗೆ ಏನಾದರೂ ಸಮಸ್ಯೆ ಇದ್ರೂ ಕೂಡ ಅವರು ನೇರವಾಗಿ ಅವರ ಹಿರಿಯ ಅಧಿಕಾರಿಗಳ ಹತ್ರ ಬರ್ಬೋದು. ಸೊ ನಮ್ಮ ಇಲಾಖೆಯಲ್ಲಿ ಅದು ಮುಕ್ತವಾದಂಥ ಅವಕಾಶ ಇದೆ. ಈ ರೀತಿಯಾದಂತಹ ಇಲಾಖೆಯಲ್ಲಿ ಈ ರೀತಿಯಾದಂತಹ ಅನಾಮಧೇಯ ಅರ್ಜಿಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಸರ್ಕಾರದ ಆದೇಶದಲ್ಲಿನೂ ಕೂಡ ಅನಾಮಧೇಯ ಅರ್ಜಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೂಡ ಇರಲ್ಲ. ಸೊ ಬಟ್ ನೀವು ನೋಡಿರೋ ರೀತಿ ಬರೆದಿರೋ ಕಂಟೆಂಟು ಎಲ್ಲ ಕಟ್ ಪೇಸ್ಟ್ ಕಾಪಿ 8 ಪೊಲೀಸ್ ಠಾಣೆಗಳು ಒಂದೇ ದಿನದಲ್ಲಿ ಬರ್ತಾ ಇದೆ ಅಂತಂದರೆ ಯಾರೋ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಇದನ್ನು ಹರಿಬಿಟ್ಟಿರೋದು ಹೆಚ್ಚಿನ ಅಂಶವಾಗಿ ಕಂಡು ಬರ್ತಾ ಇದೆ. ಸರ್, ಈಗ ಜಯಮುಕ್ತ ಸಮಿತಿ ದೂರು ಕೊಟ್ಟಿದ್ದು 4 ಥ್ಯಾಂಕ್ ಯು.